ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾಹಿತಿ ಕೇಂದ್ರಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ಜೈಲಿನಲ್ಲಿ ನಟ ದರ್ಶನ್ ಜೀವನ ಹೇಗಿದೆ, ಯಾವ ಸೌಲಭ್ಯಗಳು ಸಿಗುತ್ತಿವೆ, ದಿನದ 3 ಹೊತ್ತು ನಾನ್ ವೆಜ್ ತಿನ್ನುತ್ತಿದ್ದ ದರ್ಶನ್ಗೆ ಜೈಲು ಊಟದಲ್ಲಿ ಏನು ಕೊಡ್ತಾ ಇದ್ದಾರೆ, ಒಂದೇ ಜೈಲಿನಲ್ಲಿರುವ ದರ್ಶನ್ ಹಾಗೂ ಪವಿತ್ರ ಗೌಡ ಪರಸ್ಪರ ಭೇಟಿಯಾಗಬಹುದಾ, ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಕುತೂಹಲಕಾರಿ ಇರುವ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದರ್ಶನ್ ಇರುವ ಸೆಲ್ ಹೇಗಿದೆ ಗೊತ್ತಾ ವೀಕ್ಷಕರೇ? ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ VIP ಸೆಲ್ ಕೊಡಲಾಗಿದೆ. ಇದು 8 ಅಡಿ ಅಗಲ, 12 ಅಡಿ ಉದ್ದ. ಇಷ್ಟೇ ಜಾಗದಲ್ಲಿ ದಿನದ ಅತಿ ಹೆಚ್ಚು ಸಮಯವನ್ನ ಕಳೆಯುತ್ತಿದ್ದಾರೆ ದರ್ಶನ್. ಮಲಗಲು ಮಂಚ ಇಲ್ಲ, ಹಾಸಿಗೆನೂ ಇಲ್ಲ. ಬದಲಾಗಿ ಒಂದು ಜಮಖಾನ, ಒಂದು ಕಂಬಳಿ, ಒಂದು ಬಿಳಿ ಬೆಡ್ಶೀಟ್ ನಲ್ಲಿ ರಾತ್ರಿ ಎಲ್ಲ ಕಳೆಯಬೇಕು. ಸೆಲ್ನ ಒಂದು ಮೂಲೆಯಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇದೆ, ಅಲ್ಲೇ ಸ್ನಾನ ಮಾಡಬಹುದು. ಎಲ್ಲ ಮುಗಿದ ಬಳಿಕ ಕುಳಿತುಕೊಳ್ಳುವುದಕ್ಕೆ ಚೇರು, ನೋಡಲು ಟಿವಿ ಇದೆ. ಓದುವುದಕ್ಕೆ ಜೈಲಿನ ಲೈಬ್ರರಿಯಿಂದ ತರಿಸಿಕೊಂಡ ಪುಸ್ತಕಗಳಿವೆ. ಕುಡಿಯುವ ನೀರಿಗಾಗಿ 20 ಲೀಟರ್ ಕ್ಯಾನ್ ಇಡಲಾಗಿದೆ. VIP ಸೆಲ್ಗೂ ಮಾಮೂಲಿ ಸೆಲ್ಗೂ ಡಿಫರೆನ್ಸ್ ಏನು ಅಂತಂದ್ರೆ, ಮಾಮೂಲಿ ಸೆಲ್ಗಳು ಕ್ಲೀನ್ ಆಗಿರುವುದಿಲ್ಲ, VIP ಸೆಲ್ಗಳು ಕ್ಲೀನ್ ಇರುತ್ತೆ. VIP ಸೆಲ್ನಲ್ಲಿ ಸೊಳ್ಳೆ ಪೊರದೆ ಇರುತ್ತೆ, ಮಾಮೂಲಿ ಸೆಲ್ನಲ್ಲಿ ಇದು ಇರುವುದಿಲ್ಲ. ಊಟ ತಿಂಡಿ ಎಷ್ಟು, ಟೀ ಕಾಫಿ ಎಷ್ಟು? ದರ್ಶನ್ ಸೇರಿದ ಹಾಗೆ ಪರಪ್ಪನ ಅಗ್ರಹಾರದಲ್ಲಿರೋ ಎಲ್ಲಾ ಕೈದಿಗಳಿಗೂ ಒಂದೇ ರೀತಿಯ ಊಟ ಹಾಗೂ ತಿಂಡಿ ಸಿಗುತ್ತೆ. ಬೆಳಗ್ಗೆ 7 ಗಂಟೆ ಅಷ್ಟೊತ್ತಿಗೆ ಕೈದಿಗಳಿರುವ ಸೆಲ್ಲಿಗೆ 200 ಗ್ರಾಂನಷ್ಟು ತಿಂಡಿ ಬರುತ್ತೆ. ಒಂದು ದಿನ ಪುಳಿಯೋಗರೆ, ಮತ್ತೊಂದು ದಿನ ಟೊಮೆಟೊ ಬಾತ್, ಚಿತ್ರಾನ್ನ, ಉಪ್ಪಿಟ್ಟು, ಪಲಾವ್ ಈ ತರ ಇರುತ್ತೆ. ತಿಂಡಿ ಜೊತೆಗೆ 50 ml ಅಷ್ಟು ಟೀ ಅಥವಾ ಕಾಫಿ ಕೊಡ್ತಾರೆ. ಮಧ್ಯಾಹ್ನ 12 ಗಂಟೆಗೆಲ್ಲ ಊಟ ಬರುತ್ತೆ. ಊಟಕ್ಕೆ 505 ಗ್ರಾಂ ಅನ್ನ ಬೇಡ ಅಂದ್ರೆ ಚಪಾತಿ ಅಥವಾ ಮುದ್ದೆ, ಅದಕ್ಕೆ ಬೇಕಾಗುವಷ್ಟು ಸಾಂಬಾರು, 200 ml ಮೊಸರು ಅಥವಾ ಮಜ್ಜಿಗೆ ನೀಡಲಾಗುತ್ತೆ. ಇನ್ನು ರಾತ್ರಿ ಊಟ ಸಂಜೆ 7 ಗಂಟೆ ಒಳಗಡೆ ಬರುತ್ತೆ. ಹೀಗೆ ಬೇಗ ಬರುವ ರಾತ್ರಿ ಊಟವನ್ನ ಕೈದಿಗಳು ಯಾವಾಗ ಬೇಕಾದ್ರೂ ತಿನ್ಬೋದು. ಮೊಟ್ಟೆ, ಚಿಕನ್, ಮಟನ್ ಯಾವಾಗ ಸಿಗುತ್ತೆ? ದರ್ಶನ್ ಸೇರಿದಂತೆ ಎಲ್ಲಾ ಕೈದಿಗಳಿಗೂ ಪ್ರತಿ ಬುಧವಾರದ ರಾತ್ರಿ ಊಟದ ಜೊತೆಗೆ ಒಂದೊಂದು ಮೊಟ್ಟೆ ಕೊಡ್ತಾರೆ. ಮೊಟ್ಟೆ ತಿನ್ನದ ಕೈದಿಗಳಿಗೆ ಬಾಳೆಹಣ್ಣು ಕೊಡ್ತಾರೆ. ಪ್ರತಿ ಶುಕ್ರವಾರದ ರಾತ್ರಿ ಊಟಕ್ಕೆ ಚಿಕನ್ ಅಥವಾ ಮಟನ್ ಇರುತ್ತೆ. ಈ ಶುಕ್ರವಾರ ಮಟನ್ ಕೊಟ್ರೆ ಮುಂದಿನ ಶುಕ್ರವಾರ ಚಿಕನ್ ಇರುತ್ತೆ. ಈ ರೀತಿಯಾಗಿ ಕೊಡ್ತಾರೆ. ಅದು ಕೂಡ 200 ಗ್ರಾಂನಷ್ಟು, ಅಂದ್ರೆ 4 ರಿಂದ 5 ಪೀಸ್ ಮಾತ್ರ. ಚಿಕನ್ ಮಟನ್ ತಿನ್ನದ ಕೈದಿಗಳಿಗೆ ಯಾವುದಾದ್ರೂ ಸ್ವೀಟ್ನ ಕೊಡ್ತಾರೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಕರಾವಳಿ ಜಿಲ್ಲೆಗಳ ಜೈಲಿನಲ್ಲಿ ಚಿಕನ್ ಮಟನ್ ಜೊತೆಗೆ ಮೀನು ಇರುತ್ತೆ. ಇಷ್ಟಲ್ಲದೆ ಎಲ್ಲಾ ಕೈದಿಗೂ ಜೈಲಿನಲ್ಲಿ ಒಂದು PPC ಅಕೌಂಟ್ ಅಂತ ಇರುತ್ತೆ. ಆ ಅಕೌಂಟಿಗೆ ಕೈದಿ ಕಡೆಯವರು ತಿಂಗಳಿಗೆ ಇಂತಿಷ್ಟು ಹಣ ಅಂತ ಕಳಿಸಬಹುದು. ಆ ಹಣದಲ್ಲಿ ಕೈದಿಗಳು ಜೈಲಿನ ಬೇಕರಿಯಿಂದ ಬೇಕಾದ ತಿಂಡಿ ತಿನಿಸುಗಳನ್ನು ತರಿಸಿಕೊಂಡು ತಿನ್ಬಹುದು. ಆದ್ರೆ ರೇಟು ಮಾತ್ರ ಜಾಸ್ತಿ. ಇನ್ನು ಕೈದಿಗಳ ಕಾಮೋದ್ರೇಗ ಕಮ್ಮಿ ಮಾಡಲು ಎಲ್ಲಾ ಆಹಾರಕ್ಕೂ ಹೆಚ್ಚು ಇಂಗು ಹಾಕ್ತಾರೆ ಅನ್ನೋ ಮಾತಿದೆ. ಮನೆ ಊಟ ತಂದವರೇ ಮೊದಲು ತಿನ್ಬೇಕು. ಕೆಲ ವಿಚಾರಣಾಧೀನ ಕೈದಿಗಳಿಗೆ ಮನೆ ಊಟ ತಿನ್ನುವ ಅವಕಾಶ ಇದೆ. ದರ್ಶನ್ಗೆ ಈ ಅವಕಾಶ ಇನ್ನೂ ಸಿಕ್ಕಿಲ್ಲ. ಒಂದು ವೇಳೆ ಸಿಕ್ಕರೆ ದರ್ಶನ್ಗೆ ಯಾರು ಊಟ ತಂದು ಕೊಡ್ತಾರೋ ಅವರೇ ಮೊದಲು ಆ ಊಟವನ್ನು ತಿನ್ನಬೇಕಾಗುತ್ತೆ. ಊಟದಲ್ಲಿ ಏನಾದ್ರೂ ಮಿಕ್ಸ್ ಮಾಡಿದಾರಾ ಅಂತ ಟೆಸ್ಟ್ ಮಾಡಲು ಈ ರೀತಿ ಮಾಡ್ತಾರೆ. ಬಳಿಕ ಜೈಲಿನ ವೈದ್ಯರು ಆ ಊಟನ ಟೆಸ್ಟ್ ಮಾಡಿ ಕೈದಿ ಇರುವ ಸೆಲ್ಗೆ ಕಳಿಸಿಕೊಡ್ತಾರೆ. ದರ್ಶನ್ ಭೇಟಿಗೆ ಬಂದವರ ಕತೆ ಏನು? ದರ್ಶನ್ನ ಭೇಟಿ ಮಾಡಲು ಜೈಲಿಗೆ ಬರೋರು ಮೊದಲೇ ತಮ್ಮ ಹೆಸರನ್ನು ಗೇಟ್ನ ಬಳಿ ಎಂಟ್ರಿ ಮಾಡಿಸಬೇಕು. ಬಂದವರನ್ನ ಭೇಟಿ ಮಾಡುವುದನ್ನ ದರ್ಶನ್ ನಿರ್ಧಾರ ಮಾಡ್ತಾರೆ. ಭೇಟಿ ಮಾಡಲ್ಲ ಅಂದ್ರೆ ಭೇಟಿ ಮಾಡಲು ಬಂದವರು ಹಾಗೆ ವಾಪಸ್ ಹೋಗಬೇಕು. ಒಂದು ವೇಳೆ ಭೇಟಿ ಮಾಡಲು ಒಪ್ಪಿದ್ರೆ ಜೈಲಿನಲ್ಲಿರೋ DIG ಕಚೇರಿಗೆ ದರ್ಶನನ್ನ ಕರೆದುಕೊಂಡು ಬರ್ತಾರೆ. ಜೊತೆಗೆ ಬಂದವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗ್ತಾರೆ. ಅಧಿಕಾರಿಗಳ ಸಮ್ಮುಖದಲ್ಲೇ ಇಬ್ಬರು ಮಾತನಾಡಬೇಕು. ಖಾಸಗಿಯಾಗಿ ಮಾತನಾಡಲು ಅವಕಾಶ ಇರುವುದಿಲ್ಲ. ಜೈಲಿನಲ್ಲಿ ದರ್ಶನ್ ಪವಿತ್ರ ಭೇಟಿ ಆಗ್ಬೋದಾ? ದರ್ಶನ್ ಮತ್ತು ಪವಿತ್ರ ಗೌಡ ಒಂದೇ ಕೇಸ್ನಲ್ಲಿ ಒಂದೇ ಜೈಲಿನಲ್ಲಿದ್ರೂ ಪರಸ್ಪರ ಭೇಟಿ ಮಾಡಲು ಅವಕಾಶ ಇಲ್ಲ. ಪವಿತ್ರ ಗೌಡ ಲೇಡೀಸ್ ಸೆಲ್ನಲ್ಲಿ ಇರ್ತಾರೆ. ಪರಸ್ಪರ ನೋಡೋದಕ್ಕೆ ಇರೋದು ಒಂದೇ ಒಂದು ಅವಕಾಶ, ಅದು ಕೋರ್ಟ್ ವಿಚಾರಣೆ ದಿನ. ಆ ದಿನದಂದು ಕೈದಿಗಳನ್ನ ಜೈಲಿನಲ್ಲಿರೋ ವಿಡಿಯೋ ಕಾನ್ಫರೆನ್ಸ್ ರೂಮ್ಗೆ ಕರೆದುಕೊಂಡು ಬರಲಾಗುತ್ತೆ. ಅಲ್ಲಿ ನೋಡಬಹುದು ಅಷ್ಟೇ, ಅದು ಕೂಡ 1 ರಿಂದ 2 ನಿಮಿಷ ಮಾತ್ರ. ಸೊ ವೀಕ್ಷಕರೇ, ಇದಿಷ್ಟು ಜೈಲಿನಲ್ಲಿ ನಟ ದರ್ಶನ್ ಜೀವನ ಹೇಗಿದೆ, ಏನೆಲ್ಲ ಸೌಲಭ್ಯಗಳು ಸಿಗುತ್ತಿದೆ, ಜೈಲಿನ ಊಟದಲ್ಲಿ ಏನೇನು ಕೊಡ್ತಾರೆ, ಹಾಗೆ ಇನ್ನೂ ಹಲವು ವಿಚಾರಗಳನ್ನ ತಿಳಿಸಿಕೊಡುವ ಪ್ರಯತ್ನ. ಇವೆಲ್ಲವನ್ನ ಜೈಲನ್ನ ಅನುಭವಿಸಿ ಹೊರಬಂದ ಕೈದಿಗಳ ಹೇಳಿಕೆಗಳನ್ನು ಆಧರಿಸಿ ಹೇಳಿದ್ದೇವೆ. ಕೆಲವರು ಹೇಳೋ ಪ್ರಕಾರ ದುಡ್ಡು ಕೊಟ್ರೆ ಜೈಲಿನಲ್ಲಿ ಸಿಗರೇಟ್ನಿಂದ ಹಿಡಿದು ಬಿರಿಯಾನಿ, ಮಾದಕ ವಸ್ತುವರೆಗೂ ಎಲ್ಲವೂ ಸಿಗುತ್ತಂತೆ. ಈ ಬಗ್ಗೆ ನಿಮಗೆ ಏನಿಸುತ್ತೋ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.